ದಾವಣಗೆರೆ ಕಡೆಗೆ ಹೋಗೋಣ ಒಂಚೂರು. ಎಸ್ ಪ್ಲೀಸ್ ಹೇಳಿ. ಈಗ ಮೊನ್ನೆ ನಮ್ಮ ವಕ್ತಾರರು ಅವಕಾಶವಾದಿಗಳು ಎಲ್ಲಿ ಅಧಿಕಾರ ಇರುತ್ತೋ JDS ಅಲ್ಲಿ ಹೋಗುತ್ತೆ ಅಂತ ಸುಮ್ಮನೆ ನಾನು ಭಾಳ ಹಿಂದಕ್ಕೆ ಹೋಗಲ್ಲ, ಕರ್ನಾಟಕದ ಪೊಲಿಟಿಕ್ಸೇ ಮಾತಾಡೋಣ. 2004 SM ಕೃಷ್ಣ ಅವ್ರನ್ನ 5 ವರ್ಷ ಸತತವಾಗಿ ಮುಖ್ಯಮಂತ್ರಿಯಾಗಿ 140 ಸೀಟ್ ಗೆದ್ದಂಥ ಮುಖ್ಯಮಂತ್ರಿ ಸ್ವತಃ ಮುಖ್ಯಮಂತ್ರಿನೂ ಸೇರ್ಕೊಂಡಂಗೆ ಕ್ಯಾಬಿನೆಟಿನ 16-17 ಜನ ಸೋತು 65ಕ್ಕೆ ಬಂದು ನಿಂತರು. ನಾವು 58ರಲ್ಲಿದ್ವಿ. ಅವತ್ತು ಯಾರ ಮನೆ ಬಾಗಿಲಿಗೆ ಬಂದರು? ಸೋತು ಸುಣ್ಣಾಗಿದ್ದೀವಪ್ಪ, ದಯವಿಟ್ಟು ನಮ್ಮನ್ನು ಕೈ ಹಿಡೀರಿ ಬಂದರು. ಅದಾಯಿತು. ಮೊನ್ನೆ ಸಿದ್ದರಾಮಯ್ಯನವರು 13ರಿಂದ 18ರವರೆಗೂ ಅದ್ಭುತವಾದ ಭಾಗ್ಯಗಳನ್ನು ಕೊಟ್ಟು ಭಾಗ್ಯಗಳ ಸರದಾರ, ಖಂಡಿತ ನಾವು ಇನ್ನು ಮುಂದೆ 120 ಇದ್ದೀವಿ 180ಕ್ಕೆ ಹೋಯ್ತೀವಿ ಅಂತ ಚುನಾವಣೆ ಎದುರಿಸ್ತವರು ಸ್ವತಃ ಮುಖ್ಯಮಂತ್ರಿನೇ 38,000ದಲ್ಲಿ ಸೋತು ಕ್ಯಾಬಿನೆಟ್ಟಿನ ಅರ್ಧಕ್ಕಿಂತ ಹೆಚ್ಚು ಮಂತ್ರಿಗಳು ಸೋತು ಎಲ್ಲಿಗೆ ಬಂದು ನಿಂತ್ಕೊಂಡ್ರು? ಯಾರ ಮನೆ ಬಾಗಿಲಿಗೆ ಬಂದು ನಿಂತ್ಕೊಂಡ್ರು? ಅವತ್ತು ಯಾರಿಗೆ ಅನಿವಾರ್ಯತೆ ಇತ್ತು? ಸರ್ವೈವಲ್. ಯಾರಿಗೆ ಸರ್ವೈವಲ್ ಇತ್ತು? ಮುಳುಗೋಯ್ತು ಕಾಂಗ್ರೆಸ್. ಬಿಜೆಪಿ ಜೊತೆ ಹೋಗ್ಬಿಟ್ರೆ ಇವರು. ಒಂದೇ ನಿಮಿಷ ಪ್ಲೀಸ್, ನಾನು ಕಂಪ್ಲೀಟ್ ಮಾಡ್ತೀನಿ. ನಾನು ಕಂಪ್ಲೀಟ್ ಮಾಡ್ತೀನಿ. ಒಂದು ನಿಮಿಷ ಕೇಳಿ. 2016ರಲ್ಲೂ ಕೂಡ ಧರ್ಮಸಿಂಗ್ ಮನೆಗೆ, ಕಾಂಗ್ರೆಸ್ ಮನೆಗೆ ನಾವು ಬಂದಿರಲಿಲ್ಲ, ನೀವೇ ಬಂದದ್ದು. ಈ 2018ರಲ್ಲೂ ಕೂಡ ಗುಲಾಂ ನಬಿ ಆಜಾದ್ ಹಿಂದಿನ ದಿವಸನೇ ರಾತ್ರಿ ಬಂದು ದೇವೇಗೌಡರಿಗೆ ಲೆಟರ್ ಕೊಟ್ಟಿದ್ರು, ಅನ್ಕಂಡೀಷನಲ್ ಸಪೋರ್ಟ್ 5 ವರ್ಷ ಅಗ್ರಿಮೆಂಟ್ ಅಂತೇಳಿ. ನಾವು ಬಂದಿದ್ವಾ? ನಮ್ಮ ಸರ್ವೈವಲ್ ಅದು, ನಿಮ್ಮ ಸರ್ವೈವಲ್ಲು. ನಾವು ನಮ್ಮ ಸರ್ವೈವಲ್ಗೆ ಒಂದು ಸಲ ಹೋಗಿದ್ದೀವಿ. ಯಾರ ಜೊತೆ? BJP ಜೊತೆ ಹೋಗಿದ್ದೀವಿ. ಯಾಕೆ ಗೊತ್ತಾ? ಅವತ್ತು 2004ರಿಂದ 2006ರಲ್ಲಿ ಸಿದ್ದರಾಮಯ್ಯನವ್ರನ್ನ MP ಪ್ರಕಾಶ್ ಟೀಮನ್ನು 58 ಗೆದ್ದಿದ್ರಲ್ಲಿ 32 ಜನನ ಕರ್ಕೊಂಡೋದ್ರಿ ಕಾಂಗ್ರೆಸ್ಸು ನಿಮ್ಮ ಪಕ್ಷ ಕಟ್ಕೊಳ್ಳಿಕ್ಕೆ. ಅವತ್ತು ನಾವು ಪಕ್ಷ ಉಳಿಸ್ಕೊಳ್ಳಿಕ್ಕೋಸ್ಕರ ಕುಮಾರಸ್ವಾಮಿಯವರು, ಯಡಿಯೂರಪ್ಪನವರು ಗೌರ್ಮೆಂಟ್ ಮಾಡಿದ್ದಾರೆ. ಅದು ಅವತ್ತು ನಮ್ಮ ಸರ್ವೈವಲ್, ನಮ್ಮ ಪಕ್ಷ ಉಳಿಸೋಕ್ಕೋಸ್ಕರ. ನಿಮ್ಮ ಜೊತೆ ಒಂದು ನಿಮಿಷ ಕೇಳಿ ತಾಳ್ಮೆಯಿಂದ. ಬದ್ಧತೆ ಇಲ್ದಲೇ ಮಾತಾಡ್ತಾ ಇದ್ದೀನಿ. ನೀವು ಕಾಂಗ್ರೆಸ್ ಅವಕಾಶವಾದಿಗಳು, ಅವಕಾಶವಾದಿಗಳು ನೀವು ಹೋಗಿದ್ದು, ಅವಕಾಶವಾದಿಗಳು ನೀವು ಅವಕಾಶವಾದಿಗಳು ಸುಣ್ಣಾಗಿ ನಮ್ಮ ಹತ್ರ ಬಂದು ಅಧಿಕಾರ ಪಡ್ಕೊಂಡು ಮತ್ತೆ ನಮ್ಮನ್ನೇ ಮುಗಿಸಿ ಕಾಂಗ್ರೆಸ್ ಅಧಿಕಾರ ತಂದ್ಬಿಟ್ಟವ್ರು ನೀವು. ಯಡಿಯೂರಪ್ಪ ಅವರು ನಾವು ಮಾತಾಡ್ಕೊಂತೀವಿ, ನಿಮ್ಗೆ ಹಾಕ್ಬೇಕು. ಯಡಿಯೂರಪ್ಪ ಅವರು ನಾವು ಮಾತಾಡ್ಕೊಂಡು ನಿಮ್ಗೆ ಹಾಕ್ಬೇಕು. ನಿಮ್ ತರ ಬೆನ್ನಿಗೆ ಚೂರಿ ಹಾಕೋರ ಕಾಂಗ್ರೆಸ್ನವರು, BJP ಅವರು ಬೆನ್ನಿಗೆ ಚೂರಿ ಹಾಕೋರಲ್ಲ, ನೀವು ಬೆನ್ನಿಗೆ ಚೂರಿ ಹಾಕೋರು. 3 ಸಲ ಬೆನ್ನಿಗೆ ಚೂರಿ ಹಾಕಿದ್ದೀರಿ, ನಾವು ಬೆನ್ನಿಗೆ ಚೂರಿಗೆ ಹಾಕ್ಸ್ಕೊಂಡಿದ್ದೀರಿ. 3 ಸಲ ಬೆನ್ನಿಗೆ ಚೂರಿಗೆ ಬಿಜೆಪಿ ಸೇರಿದ್ದು ನಿಮಗೆ ರಾಜ್ಯದ ಸರ್ಕಾರ ಪಕ್ಷದ ರಾಜಕಾರಣ ಅದು. ಅದು ರಾಜ್ಯದಲ್ಲಿ ಸರ್ಕಾರ ಜನ ಮ್ಯಾಂಡೇಟ್ ಕೊಟ್ಟಿದ್ರಾ? ನಮ್ಮನೆ ಹತ್ರ ಬರಕ್ಕೆ ನಿಮ್ಗೆ ಜನ ಮ್ಯಾಂಡೇಟ್ ಕೊಟ್ಟಿದ್ರಾ? ಯಾಕೆ ಬಂದ್ರಿ? ಮತ್ತೆ ನೀವು ಕೊಡಬಾರ್ದಿತ್ತು. ಬಂದು ಆಯ್ತು, ಯಾರ್ಯಾರಿಗೂ ಚೂರಿ ಹಾಕಿದ್ದು ಆಯ್ತು, ಅದೆಲ್ಲ ಮುಗಿದೋಗಿರೋ ಕತೆ. ಈಗ ವಾಪಸ್ ಬರೋಣ. ಈಗ ಮತ್ತೊಂದು ಚೂರಿ ಹಾಕಿಸಿಕೊಳ್ಳುವಂತಹ ಕೆಲಸಗಳಿಗೆ ಬರೋಣ. ರಾಜಕೀಯವಾಗಿ ಯಾರಿಗಾಗ್ತಾರೋ ಗೊತ್ತಿಲ್ಲ, ಅದನ್ನೇ ಚರ್ಚೆ ಮಾಡ್ತಾ ಇದೀವಿ. ದಾವಣಗೆರೆದು ಏನು ಹೇಳಿ ಸುಧೀಂದ್ರ ಸರ್, ಎಲ್ಲ ಸರಿಯಾಗಿದೆಯಾ? ದಾವಣಗೆರೆ ನಮ್ಮ ಪಕ್ಷದ ಏನು ಇಲ್ವಾ? ಇಶ್ಯೂಸೇ ಇಲ್ವಾ? ಅಲ್ಲ, ಖಂಡಿತ ಇಲ್ಲ. ನಿಜವಾಗ್ಲೂ ಇಲ್ವಾ? ಖಂಡಿತ ಇಲ್ಲ. ಇದ್ರೆ ಏನಾರೆ ಮತ್ತೆ ಅದೇ ವಿನಯ್ ಕುಮಾರ್ ಅವರು ಇದ್ರೆ ವಿನಯ್ ಕುಮಾರ್ ಅವರು ಅಲ್ಲ ಇದ್ರೆ ನಾನು ಹೇಳ್ತಾ ಇರೋದು ಇಶ್ಯೂಸ್ ಏನಾರಿದ್ರೆ ನೀವು ಹೇಳಬೇಕು. ಅಲ್ಲ, ಅದನ್ನೇ ಕೇಳ್ತೇನೆ. ವಿನಯ್ ಕುಮಾರ್ ಅವರು ಯಾರು ಸರ್? ಅಲ್ಲ, ವಿನಯ್ ಕುಮಾರ್ ಯಾರು ಅಂದ್ರೆ ನಾನೇನು ಹೇಳಿ? ಮುಖ್ಯಮಂತ್ರಿಗಳು ಹೋಗಿ ಮಾತುಕತೆಯನ್ನ ಮಾಡಿಸ್ತಾರೆ, ಅಲ್ಲಿರುವಂತ ಸ್ವಾಮೀಜಿಗಳನ್ನು ಹೋಗಿ ಭೇಟಿ ಮಾಡ್ಕೊಂಡು ಬರ್ತಾರೆ. ಅಲ್ಲ, ದಾವಣಗೆರೆಯಲ್ಲಿ ಇವತ್ತು ನೀವು ಪ್ರಶ್ನೆ ಮಾಡಬೇಕಾಗಿರ್ತಕ್ಕಂಥದ್ದು ರೇಣುಕಾಚಾರ್ಯ ಅವರು ಮತ್ತೆ ಅವರು ಮಾಧ್ಯಮದಲ್ಲೇ ಹೇಳ್ತೀನಿ ಅಂತ ಹೇಳಿರೋದು ವಿನಯ್ ಕುಮಾರ್ ಅವರು. ವಿನಯ್ ಯಾವ ಬಂಡಾಯ ಯಾರನ್ನೂ ಎದ್ದೊಳ್ತಾ ಇರ್ತಕ್ಕಂಥ ವಿಷಯನೇ ಇಲ್ಲ. ಎಲ್ಲಿ ಹೇಳಿದ ಪಬ್ಲಿಕ್ ಆಗಿ ನನಗೆ ತೋರಿಸಿ? ಖಂಡಿತ ಇಲ್ಲ. ನೋಡಿ ಒಂದು ನಾನು ಹೇಳ್ತಾ ಇದ್ದೀನಿ, 4-5 ಜನ ಆಕಾಂಕ್ಷಿಗಳಿದ್ದಾರೆ.
ಅರುಣ್ ಅವರೇ 4-5 ಜನ ಆಕಾಂಕ್ಷಿಗಳಿದ್ದಾಗ ಒಬ್ರಿಗೆ ಅನೌನ್ಸ್ ಆದಾಗ ಇನ್ನೊಂದು 2-3 ಜನ ಅದು ಯಾವುದೇ ಪಕ್ಷ ಆಗಲಿ, ಅದು ಪಕ್ಷಾತೀತವಾಗಿ ನಾನು ಮಾತಾಡ್ತಾ ಇದ್ದೀನಿ, ಆ ಸಂದರ್ಭದಲ್ಲಿ ಮಾತಾಡ್ಸಿದ್ದು ಬಂಡಾಯ ಅದಾದ ಮೇಲೆ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗೋದಿದೆಯಲ್ಲ, ಇವತ್ತು ಶಿವಮೊಗ್ಗದಲ್ಲಿ ಈಶ್ವರಪ್ಪ ಅವ್ರದ್ದು ಆಗ್ತಾ ಇದೆಯಲ್ಲ, ಅದು ಬಂಡಾಯ. ವಿನಯ್ ಅವರು ಬಂಡಾಯ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿ ಖಂಡಿತ ಮಾಡ್ತಾ ಇಲ್ಲ. ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದ್ದಾರೆ ಸ್ಟೇಟ್ಮೆಂಟ್ ಸರ್, ಇಲ್ಲ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದ್ದಾರೆ, ನಮಗೆ ಖಚಿತ ಮಾಹಿತಿ ಇದೆ. ಮುಖ್ಯಮಂತ್ರಿಗಳು ವಿನಯ್ ಅವ್ರ ಜೊತೆ ಖುದ್ದಾಗಿ ಮಾತಾಡಿದ್ದಾರೆ. ಅವರು ಖಂಡಿತ ಪಕ್ಷದ ಪರವಾಗಿ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸ್ತಕ್ಕಂಥ ಕಾರ್ಯಕ್ಕೆ ಮಾಡ್ತಾ ಇದ್ದಾರೆ. ಇದು ಬಹಳ ಸ್ಪಷ್ಟವಾಗಿ ಮಾಹಿತಿ ಇದೆ. ನೀವು ಅವರು ಯಾವುದೇ ಕಾರಣಕ್ಕೂ ಅವರು ಸ್ವತಂತ್ರ ಸ್ಪರ್ಧೆನೋ ಅಥವಾ ಬಂಡಾಯದ ಸ್ಪರ್ಧೆನೋ ಖಂಡಿತ ಮಾಡಲ್ಲ. ಹೇಳಿರ್ಬೋದು, ಅದು ನಿಮ್ಗೆ ಹೇಳಿರ್ಬೋದು. ನಮ್ಗೆ ಖಚಿತ ಮಾಹಿತಿ, ನಾನೊಬ್ಬ ಅಧಿಕೃತ ವಕ್ತಾರನಾಗಿ ಹೇಳ್ತಾ ಇದ್ದೀನಿ. ಮುಖ್ಯಮಂತ್ರಿಗಳು ಖುದ್ದಾಗಿ ಭೇಟಿಯಾಗಿ ಮಾತನಾಡಿದ ನಂತರ ನಾನು ಬಂಡಾಯ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ ಮೇಲೆ ನಾನು ಏನು ಹೇಳಿ. ಪ್ರಕಾಶ್ ಅವ್ರೆ, ನಿಮ್ದೆಲ್ಲ ಸಮಸ್ಯೆ ಏನಿಲ್ವಾ? ಸರ್, ನಮ್ಮದು ಸಮಸ್ಯೆ ಆರಂಭದಲ್ಲಿ ಇತ್ತು, ನಾವು ಅವಾಗ ಬಂದು ಚರ್ಚೆ ಮಾಡಿದ್ದೀವಿ. ಇವಾಗ ಎಲ್ಲ ಚುನಾವಣಾ ಪ್ರಚಾರದಲ್ಲಿ ತೊಡಗಿಸ್ಕೊಂಡಿರ್ಬೇಕಾದ್ರೆ ಮತ್ತೆ ಅದನ್ನೇ ಇಲ್ವಾ ಅಂತ ಕೇಳಿದ್ರೆ ನಾನಿಲ್ಲ ಅಂತ ಸಹಜವಾಗಿ ಹೇಳಬೇಕಾಗತ್ತೆ. ಯಾವುದೇ ಪಕ್ಷದಲ್ಲಿ ಇದ್ದಂಥ ಬಂಡಾಯ ಅಂತ ನಾನು ಕರೆಯಲ್ಲ, ಭಿನ್ನಮತ ಅಂತಲೂ ಕರೆಯಲ್ಲ. ಅಸಮಾಧಾನ ಏನಿದೆಯೋ ಅದನ್ನು ಬಗೆಹರಿಸದೆ ಪಕ್ಷದ ನಾಯಕರ ಕೆಲಸ. ಅದನ್ನು ಅರ್ಥ ಮಾಡಿಕೊಂಡು ಕೆಲಸ ಮಾಡದೆ ಪಕ್ಷದ ಯಾರಿಗೆ ಅಸಮಾಧಾನ ಅಂತ ಅವ್ರದ್ದು ಕರ್ತವ್ಯ ಇರುತ್ತೆ. ಸಿದ್ದೇಶ್ವರ ಕುಟುಂಬದವರು ಹೇಳ್ತಾ ಇದ್ದಾರೆ, ಇಲ್ಲಿಯವರೆಗೂ ಕೂಡ ಯಾರೆಲ್ಲ ಟಿಕೆಟ್ ಆಕಾಂಕ್ಷಿಗಳಾಗಿದ್ರು ಬಿಜೆಪಿ ಕಡೆಯಿಂದ ಅವ್ರು ಯಾರು ಕೂಡ ನಮ್ಮ ಪರವಾಗಿ ನಿಂತ್ಕೊಂಡು ಕ್ಯಾಂಪೇನಿಗೆ ಬರ್ತಾ ಇಲ್ಲ. ನನ್ನ ಮಾಹಿತಿಗೆ ಬಂದಿಲ್ಲ. ನನ್ನ ಮಾಹಿತಿ ಮಾತ್ರ ಓಡಾಡ್ಕೊಂಡು ಟಿಕೆಟ್. ನಾನು ದಾವಣಗೆರೆ ಕಾರ್ಯಕರ್ತರ ಸಭೆಯ ಫೋಟೋಗಳು ನೋಡಿದ್ದೀನಿ, ಅಲ್ಲಿ ಭಾಷಣಗಳು ಕೇಳಿದ್ದೀನಿ. ಅಲ್ಲಿ ಯಾವುದೋ ರೀತಿಯಾದಂಥ ಅಸಮಾಧಾನ ಇರೋದು ಕಂಡಿಲ್ಲ. ಅಥವಾ ಸಿದ್ದೇಶ್ ಅವರು ಯಾರೂ ಬಂದಿಲ್ಲ, ನಾವು ಕೆಲಸ ಮಾಡ್ತಿಲ್ಲ ಅಂತ ಹೇಳಿರೋ ಮಾಹಿತಿ ಅಂತ ನನ್ನ ಹತ್ರನೂ ಅವ್ರು ಹೇಳೋದಂಥ ಸಾಧ್ಯತೆಯೂ ಇಲ್ಲ. ಅಲ್ಲಿ ಕೆಲಸ ನಡೀತಾ ಇದೆ. ನಮ್ಮ ಅಭ್ಯರ್ಥಿಯವರು ಸಿದ್ದೇಶ್ ಅವರ ಶ್ರೀಮತಿಯವರು ಭಾಳ ವ್ಯವಸ್ಥಿತವಾಗಿ ಪ್ರಚಾರನೂ ನಡೆಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಈಗ ನಾವು ಎಷ್ಟು ಓಟಿಂದ ಗೆಲ್ತೀವಿ ಅಂತ ಡಿಸ್ಕಸ್ ಮಾಡಬೇಕು. ರೇಣುಕಾಚಾರ್ಯ ನೀವೇ ಬೈಟ್ ತೋರಿಸಿದ್ರಲ್ಲ, ನಾವು ಕೆಲಸ ಮಾಡ್ತೀವಿ, ಗೆಲ್ಲಿಸ್ತೀವಿ, ಮೋದಿಯವ್ರು ಪ್ರಧಾನಿ ಆಗಬೇಕು ಅಂತ. ಅದಕ್ಕಿಂತ ನಾನು ಅದ್ರ ಮೇಲೆ ಇನ್ನೇನು ಹೇಳೋಕೆ ಆ್ಯಡ್ ಮಾಡೋಕ್ಕಾಗೋದಿಲ್ಲ. ಮೋದಿಯವರು ಪ್ರಧಾನಿ ಆಗಬೇಕು, ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿದ್ರೆ ಅದು ದಟ್ ಈಸ್ ಫೈನಲ್. ಅಲ್ಲಿರುವಂಥ ಜನತಾದಳದ ಕಾರ್ಯಕರ್ತರು ಕೂಡ ಇವತ್ತು BJP ಜೊತೆ ಸೇರ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಒಂದು ನಮಗೆ ಹೆಚ್ಚಿನವರಿ ಶಕ್ತಿನೂ ಸಿಕ್ಕಿದೆ. ಅದರಿಂದ ನನಗೆ ಯಾವುದೇ ಆತಂಕ ಆಗಲಿ, ಅಲ್ಲಿ ಸಮಸ್ಯೆ ಆಗಲಿ ನನ್ನ ಮಟ್ಟಿಗೆ ಕಣ್ಣಿಗೆ ಬಿದ್ದಿಲ್ಲ. ನಿಮ್ಮ ಮೂರನೇ ಕಣ್ಣಿಗೆ ಏನಾದ್ರು ಬಿದ್ದರೆ ದಯವಿಟ್ಟು ನಮಗೆ ಬೆಳಕು ಚೆಲ್ಲಿ. ನಾವು ಬೆಳಕು ಯಾಕೆ ನಿಮಗೆ ಚೆಲ್ಲೋಣ? ನಮ್ಮ ಬೆಳಕನ್ನು ನಾವು ಚೆಲ್ಕೊಳ್ಳೋಣ ಅಷ್ಟೇ. ನಮ್ಮ ಬೆಳಕೆ ನಮಗೊಂದೊಂದ್ಸಲ ಆಗೋದಿಲ್ಲ. ಉಳಿದವ್ರಿಗೆ ಯಾಕೆ ಬೆಳಕು ಹಾಕೊಳ್ಳೋಣ?